ಅಜೈಲ್ ಅಜೈಲ್ ಅಂದರೆ ಏನು? ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮೆಥಡಾಲಜಿ. ಅಂದರೆ ಇವಾಗ ವಾಟರ್ಫಾಲ್ ಮೆಥಡ್ ಏನು ಅಂತ ಪ್ರೀವಿಯಸ್ ವೀಡಿಯೋನಲ್ಲಿ ನೋಡಿದ್ರಲ್ಲ, ಅದೇ ಥರ ಅಜೈಲ್ ಮೆಥಡಾಲಜಿ ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ನಿನಲ್ಲೂ ಇದನ್ನೇ ಯೂಸ್ ಮಾಡ್ತಾ ಇರೋದು. ಅದರಲ್ಲಿ ಹೇಗೆ ಸ್ಟೆಪ್ ವೈಸ್ ಸ್ಟೆಪ್ ಇತ್ತು: ರಿಕ್ವೈರ್ಮೆಂಟ್ ಗ್ಯಾದರಿಂಗ್, ಆಮೇಲೆ ಡಾಕ್ಯುಮೆಂಟೇಷನ್ನು, ಆಮೇಲೆ ಡೆವಲಪ್ಮೆಂಟು, ಟೆಸ್ಟಿಂಗು, ಡಿಪ್ಲಾಯ್ಮೆಂಟು, ಆಮೇಲೆ ಮೇಂಟೆನೆನ್ಸು. ಅದೇ ಥರ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಸ್ಪ್ರಿಂಟ್ ವೈಸ್ ಅಂದರೆ 15 ದಿನಕ್ಕೊಂದು ಸ್ಪ್ರಿಂಟ್ ಅಂತ ಲೆಕ್ಕ. ಸೊ 15 ದಿನದಲ್ಲಿ ಒಂದು ಏನು ಮಾಡಬೇಕು ಅಂತ ಮುಂಚೆ ಪ್ಲ್ಯಾನ್ ಮಾಡ್ಕೋತಾರೆ, ಆಮೇಲೆ ಡಿಸೈನ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ಅದನ್ನು ತೋರಿಸ್ತಾರೆ ಪ್ರಾಡಕ್ಟ್ ಓನರ್ಗೆ. ಇಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಇಷ್ಟು ಮಾಡಿದ್ದೀವಿ ಅಂತ ತೋರಿಸ್ಬಿಟ್ಟು ಅವರು ಒಪ್ಕೊಂಡ್ರೆ ಅದನ್ನ ರಿಲೀಸ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕೆಲಸನ ತೊಗೊತಾರೆ, ಅದನ್ನ ಮತ್ತೆ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊತಾರೆ, ಡಿಸೈನ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ, ಡೆಮೋ ಕೊಡ್ತಾರೆ, ರಿಲೀಸ್ ಮಾಡ್ತಾರೆ. ಸೊ 15 ದಿನಕ್ಕೆ ಅಥವಾ 3 ವೀಕ್ಸ್ಗೆ, ಅದು ಒಂದೊಂದು ಕಂಪ್ನೀಲಿ ಒಂದೊಂದು ಥರ ಇರುತ್ತೆ ಸ್ಪ್ರಿಂಟ್ ಪೀರಿಯಡ್. ಸೊ ಅದ್ರ ಪ್ರಕಾರ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಸೆರೆಮನೀಸ್ ಅಂತಿರುತ್ತೆ. ಸೆರೆಮನೀಸ್ ಅಂದರೆ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಒಂದು ಸ್ಕ್ರಮ್ ಸೆರೆಮನೀಸಲ್ಲಿ ಅಂತ ಅಂದರೆ ಸ್ಪ್ರಿಂಟ್ ಪ್ಲ್ಯಾನಿಂಗ್ ಅಂದರೆ ಇವಾಗ 15 ದಿನಕ್ಕೊಂದು ಸ್ಪ್ರಿಂಟ್ ಅಂತ ಹೇಳಿದೆ ಅಲ್ವಾ, ಆ 15 ದಿನದ ಪೀರಿಯಡಲ್ಲಿ ಯಾವ ಯೂಸರ್ ಸ್ಟೋರಿ ಅಥವಾ ಏನು ರಿಕ್ವೈರ್ಮೆಂಟ್ನ ಡೆವಲಪ್ ಮಾಡಿ ಟೆಸ್ಟ್ ಮಾಡಿ ನಾವು ಡಿಪ್ಲಾಯ್ ಮಾಡೋದಕ್ಕಾಗತ್ತೆ ಅಂತ ಮುಂಚೆನೇ ಡಿಸ್ಕಸ್ ಮಾಡ್ಕೊತಾರೆ. ಇದರಲ್ಲಿ ಯಾರ್ಯಾರು ಇರ್ತಾರೆ ಸ್ಪ್ರಿಂಟ್ ಪ್ಲ್ಯಾನಿಂಗಲ್ಲಿ ಅಂದರೆ ಸ್ಕ್ರಮ್ ಮಾಸ್ಟರ್ ಅಂದರೆ ಅವರು ಎಲ್ಲದನ್ನೂ ಅಜೈಲ್ ಮೆಥಡಾಲಜಿ ಪ್ರಕಾರನೇ ಆಗ್ತಾ ಇದೆಯಾ, ನಾವು ಅಂದ್ಕೊಂಡಿರೋಷ್ಟು ಟಾಸ್ಕು ಮಾಡೋಕ್ಕಾಗ್ತಾ ಇದೆಯಾ ಇಲ್ವಾ ಅಂತ ಎಲ್ಲ ಡೆವಲಪರ್ಸು, ಟೆಸ್ಟರ್ಸ್ ಎಲ್ಲ ಚೆಕ್ ಮಾಡೋರು ಸ್ಕ್ರಮ್ ಮಾಸ್ಟರ್ ಅಂದರೆ. ಸೊ ಅವರು ಸ್ಪ್ರಿಂಟ್ ಪ್ಲ್ಯಾನ್ ಮಾಡ್ತಾರೆ. ಈ ಸ್ಪ್ರಿಂಟಲ್ಲಿ ಅಥವಾ ಈ ಒಂದು 15 ಡೇಸಲ್ಲಿ ಏನೇನು ಡೆವಲಪ್ ಮಾಡಿ ಟೆಸ್ಟ್ ಮಾಡಿ ರಿಲೀಸ್ ಮಾಡೋಕ್ಕಾಗುತ್ತೆ ಅಂತ ಇವರು ಡಿಸೈಡ್ ಮಾಡಿ ಮಾಡ್ತಾರೆ, ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಿ. ಯಾರ್ಯಾರ ಜೊತೆ ಅಂದರೆ ಪ್ರಾಡಕ್ಟ್ ಓನರ್ ಅಂದರೆ ಅವರೇ ಡಿಸೈಡ್ ಮಾಡೋದು. ಇದು ಸ್ಪ್ರಿಂಟ್ ಮುಗಿದ್ಮೇಲೆ, ಟೆಸ್ಟಿಂಗ್ ಎಲ್ಲ ಮುಗಿದ್ಮೇಲೆ ಡೆಮೋ ನೋಡಿ ಅವರು ಡಿಸೈಡ್ ಮಾಡ್ತಾರೆ, ಇದು ಪ್ರೊಡಕ್ಷನಿಗೆ ಹೋಗ್ಬೋದಾ ಇಲ್ವಾ, ಅಥವಾ ಏನಾದ್ರು ಚೇಂಜಸ್ ಇದೆಯಾ. ಇದು ಬಿಸ್ನೆಸ್ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ಇವರು ಕ್ಲೈಂಟ್ಸ್ ಜೊತೆ. ಸೊ ಅವರು ಡೆವಲಪರ್ಸ್ಗೆ ಮತ್ತು ಸ್ಕ್ರಮ್ ಮಾಸ್ಟರ್ಗೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ, ಈ ಥರ ಚೇಂಜಸ್ ಇದೆ, ನೆಕ್ಸ್ಟು ಈ ಥರ ಮಾಡಿಫಿಕೇಷನ್ ಕೇಳ್ತಾ ಇದ್ದಾರೆ ಅಂತ. ಸೊ ಪ್ರಾಡಕ್ಟ್ ಓನರ್ ಜೊತೆನೂ ಡಿಸ್ಕಸ್ ಮಾಡಿ, ಡೆವಲಪ್ಮೆಂಟ್ ಮತ್ತು ಟೆಸ್ಟಿಂಗ್ ಟೀಮ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ, ಒಂದು ಸ್ಪ್ರಿಂಟಲ್ಲಿ ಅಂದರೆ 15 ಡೇಸಲ್ಲಿ 15 ಡೇಸ್ ಅಥವಾ 3 ವೀಕ್ಸು ಆ ಪೀರಿಯಡಲ್ಲಿ ಏನೇನ ಡೆವಲಪ್ ಮಾಡೋಕ್ಕಾಗುತ್ತೆ ಅಂತ ಸ್ಪ್ರಿಂಟ್ ಪ್ಲ್ಯಾನಿಂಗಲ್ಲಿ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟು ಸ್ಕ್ರಮ್ ಕಾಲ್ ಅಂತ ಇರುತ್ತೆ, ಅದು ಪ್ರತಿದಿನ ಆಗೋದು. ಅಂದರೆ ತುಂಬ ಟೈಮ್ ತಗೊಳ್ಳಲ್ಲ, ಬರೀ 15 ನಿಮಿಷ. ಅದರಲ್ಲಿ ಏನೇನು ಡಿಸ್ಕಸ್ ಮಾಡ್ತಾರೆ ಅಂದರೆ, ಇವಾಗ ಒಂದು ಯಾವುದೋ ಟಾಸ್ಕ್ ಕೊಟ್ಟಿರ್ತಾರೆ ನಿಮಗೆ ಅಂದ್ಕೊಳ್ಳಿ, ಅದು ಆಗ್ತಾ ಇದೆಯಾ, ಮಾಡೋಕ್ಕಾಗ್ತಾ ಇದೆಯಾ, ಆಗ್ತಾ ಇಲ್ವಾ, ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಮತ್ತು ಎಷ್ಟು ಡಿಫೆಕ್ಟ್ಗಳು ಬಂತು, ಯಾವ ಯೂಸರ್ ಸ್ಟೋರಿ ಯಾವ ಸ್ಟೇಟಲ್ಲಿದೆ. ಅಂದರೆ ಯೂಸರ್ ಸ್ಟೋರಿಗೆ ಒಂದಷ್ಟು ಸ್ಟೇಟಸ್ಗಳಿರ್ತವೆ. ಫಸ್ಟು ಅಸೈನ್ಡ್ ಸ್ಟೇಟಲ್ಲಿರುತ್ತೆ. ಅಸೈನ್ಡ್ ಅಂದರೆ ಒಂದು ಯೂಸರ್ ಸ್ಟೋರಿನ ಒಬ್ಬರು ಡೆವಲಪರ್ಗೆ ಅಸೈನ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅಸೈನ್ಡ್ ಆದಮೇಲೆ ಅದು ಡೆವಲಪ್ಮೆಂಟ್ಗೆ ಹೋಗಿರುತ್ತೆ. ಡೆವಲಪ್ಮೆಂಟ್ ಅಂದರೆ ಅವರು ಅದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಅದನ್ನ ಟೆಸ್ಟಿಂಗಿಗೆ ಮೂವ್ ಮಾಡ್ತಾರೆ. ಟೆಸ್ಟರು ಅದರಲ್ಲಿ ಏನಾದ್ರು ಡಿಫೆಕ್ಟ್ ಬಂದರೆ ವಾಪಸ್ಸು ಅದನ್ನ ಡೆವಲಪರ್ಗೆ ಅಸೈನ್ ಮಾಡ್ತಾರೆ. ಅದು ಅವರು ಫಿಕ್ಸ್ ಮಾಡಾದ್ಮೇಲೆ ಮತ್ತೆ ಟೆಸ್ಟಿಂಗ್ ಅವ್ರಿಗೆ ಬರುತ್ತೆ. ಅದು ಕರೆಕ್ಟಾಗಿದ್ದರೆ ಮುಂದೆ ಡಿಪ್ಲಾಯ್ಮೆಂಟ್ ಅಂತ ಸ್ಟೇಟಸ್ ಚೇಂಜ್ ಆಗುತ್ತೆ. ಇದೆಲ್ಲ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಒಂದು ಯೂಸರ್ ಸ್ಟೋರಿಗೆ ಅಥವಾ ಒಂದು ಡಿಫೆಕ್ಟ್ಗೆ ಇದು ಸ್ಟೇಟಸ್ಗಳು. ಫಸ್ಟು ಅಸೈನ್ಡಲ್ಲಿರುತ್ತೆ,
ಯಾವ್ದಾದ್ರು ಒಂದು ಡೆವಲಪರ್ಗೆ ಅಸೈನ್ ಆಗಿರುತ್ತೆ. ಆ ಡೆವಲಪರು ಡೆವಲಪ್ ಮಾಡ್ತಾರೆ, ಅದನ್ನ ಟೆಸ್ಟಿಂಗಿಗೆ ಕೊಡ್ತಾರೆ. ಅದರಲ್ಲೇನಾದ್ರು ಡಿಫೆಕ್ಟ್ ಇದ್ದರೆ ವಾಪಸ್ಸು ಡೆವಲಪರ್ಗೆ ಅಸೈನ್ ಮಾಡಿರ್ತಾರೆ. ಅದನ್ನು ಡೆವಲಪರು ಫಿಕ್ಸ್ ಮಾಡಿ ಮತ್ತೆ ಟೆಸ್ಟಿಂಗಿಗೆ ಕೊಡ್ತಾರೆ. ಟೆಸ್ಟೆಲ್ಲ ಆದಮೇಲೆ ಅದನ್ನ ಡಿಪ್ಲಾಯ್ಮೆಂಟ್ ಸ್ಟೇಟ್ ಅಂತ ಕೊಟ್ಟಿರ್ತಾರೆ. ಸ್ಟೇಟಸ್ಸು ಡಿಪ್ಲಾಯ್ಮೆಂಟ್ ಅಂತ ಇರುತ್ತೆ. ಅದೇ ಥರ ಬೇರೆ ಬೇರೆ ಇದು ಒಂದು ಡೆವಲಪರ್ಗೆ, ಆ ಥರ ಇನ್ನೊಬ್ಬರು ಡೆವಲಪರ್ಗೂ ಅದೇ ಥರ ಆ್ಯಕ್ಟಿವಿಟೀಸ್ ಇರುತ್ತೆ. ಎಲ್ಲ ಯೂಸರ್ ಸ್ಟೋರಿಗಳು ಆ ಸ್ಪ್ರಿಂಟಲ್ಲಿ ಬರಬೇಕಾಗಿರೋ ಎಲ್ಲ ಯೂಸರ್ ಸ್ಟೋರಿಗಳು ಮುಗಿದ ಮೇಲೆ ಎಲ್ಲವೂ ಡಿಪ್ಲಾಯ್ಮೆಂಟ್ ಸ್ಟೇಜಲ್ಲಿದೆ ಅಂತ ಅನ್ನಿಸ್ದಾಗ ಅಂತ ಚೇಂಜ್ ಆದಮೇಲೆ ಅದನ್ನು ಡಿಪ್ಲಾಯ್ ಮಾಡ್ತಾರೆ. ಅದು ಎಂಡ್ ಆಫ್ ದ ಸ್ಕ್ರಮ್, ಅಂದರೆ ಎಂಡ್ ಆಫ್ ದ ಸ್ಪ್ರಿಂಟ್, ಆ ಸ್ಪ್ರಿಂಟು ಮುಗೀತು ಅಂತ ಅರ್ಥ. ಸೊ ಡೈಲಿ ಸ್ಕ್ರಮ್ಮಲ್ಲಿ ಏನೇನು ಡಿಸ್ಕಸ್ ಮಾಡ್ತಾರೆ ಅಂದರೆ ಅದೇ ಸ್ಟೇಟಸ್ಗಳೆಲ್ಲ ಸರಿಯಾಗಿ ಅಪ್ಡೇಟ್ ಮಾಡಿದಾರಾ ಇಲ್ವಾ, ಅಸೈನ್ಡಿಂದ ಡೆವಲಪ್ಮೆಂಟ್ಗೆ ಹೋಗಿದೆಯಾ, ಡೆವಲಪ್ಮೆಂಟಿಂದ ಟೆಸ್ಟಿಂಗ್ ಹೋಗಿದೆಯಾ, ಯಾರು ಯಾವ ಟಾಸ್ಕ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಏನಾದ್ರು ಬ್ಲಾಕರ್ಸ್ ಇದೆಯಾ ಅಂತ ಡಿಸ್ಕಷನ್ ಮಾಡ್ತಾರೆ. ಅದೇ ಸ್ಕ್ರಮ್ ಕಾಲ್ ಅಂದರೆ. ನೆಕ್ಸ್ಟು ಸ್ಪ್ರಿಂಟ್ ರಿವ್ಯೂ. ಸ್ಪ್ರಿಂಟ್ ರಿವ್ಯೂ ಅಂದರೆ ಇವಾಗ ಒಂದು ಸ್ಪ್ರಿಂಟಲ್ಲಿ, ಇವಾಗ ಇದೊಂದು ಸ್ಪ್ರಿಂಟ್ 1 ಅಂತ ಅಂದ್ಕೊಳ್ಳೋಣ. ಈ ಸ್ಪ್ರಿಂಟಲ್ಲಿ 10 ಯೂಸರ್ ಸ್ಟೋರೀಸ್ನ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಯೂಸರ್ ಸ್ಟೋರಿ ಅಂದರೆ ರಿಕ್ವೈರ್ಮೆಂಟು, ಯೂಸರ್ ಸ್ಟೋರಿ ಆರ್ ರಿಕ್ವೈರ್ಮೆಂಟ್. ಇಷ್ಟನ್ನು ಡೆವಲಪ್ ಮಾಡಿ ಟೆಸ್ಟ್ ಮಾಡಿ ಡಿಪ್ಲಾಯ್ ಮಾಡಿರ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಇದನ್ನೆಲ್ಲ ಡೆವಲಪ್ ಮಾಡಿ ಟೆಸ್ಟ್ ಮಾಡಿ ರಿಗ್ರೆಷನ್ ಟೆಸ್ಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಒಂದು ಸ್ಪ್ರಿಂಟ್ ರಿವ್ಯೂ ಅಂತ ಒಂದು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಯಾರಿರ್ತಾರೆ ಇದರಲ್ಲಿ ಅಂದರೆ ಸ್ಕ್ರಮ್ ಮಾಸ್ಟರ್ ಎಲ್ಲ ಕಾಲಲ್ಲೂ ಇರ್ತಾರೆ. ಅದ್ರ ಜೊತೆಗೆ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಪ್ರಾಡಕ್ಟ್ ಓನರ್ ಇರ್ತಾರೆ, ಡೆವಲಪರ್ಸ್ ಇರ್ತಾರೆ, ಟೆಸ್ಟರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಇದ್ರದ್ದೆಲ್ಲ ಡೆಮೋ ತೋರಿಸ್ತಾರೆ. ಅಂದರೆ ಇವಾಗ ಒಂದು ವೆಬ್ಸೈಟ್ IRCTC ಅಂದ್ಕೊಳ್ಳೋಣ, ಇಷ್ಟೂ ಒಟ್ಟಿಗೆ ಡೆವಲಪ್ ಮಾಡೋಕ್ಕೆಲ್ಲ ಇಷ್ಟೊಂದು ಟ್ಯಾಬ್ಗಳು, ಬರೀ ಲಾಗಿನ್ ಪೇಜ್ ಅಂತ ಅಂದ್ಬಿಟ್ಟು ಅದರಲ್ಲಿ ಲಾಗಿನ್ ಪೇಜ್ ಅನ್ನೋದು ಒಂದು ಬ್ಯಾಕ್ಲಾಗು, ಅದರಲ್ಲಿ ತುಂಬ ಸ್ಪ್ರಿಂಟ್ಗಳಿರ್ತವೆ, ಯೂಸರ್ ಸ್ಟೋರಿಗಳಿರ್ತವೆ. ಒಂದು ಯೂಸರ್ ಸ್ಟೋರಿ ಏನಂದರೆ ಈ ಫೀಲ್ಡ್ಗಳನ್ನ ಡೆವಲಪ್ ಮಾಡಿರ್ತಾರೆ. ಇನ್ನೊಂದರಲ್ಲಿ ಸರ್ಚ್ ಬಟನ್ನು ಮತ್ತು ಸರ್ಚ್ ಆಪ್ಷನ್ನು, ಮತ್ತು ಇನ್ನೊಂದು ಯೂಸರ್ ಸ್ಟೋರಿನಲ್ಲಿ ಇದು ಯಾವುದಿದು ಪೇಜ್, ಲಾಗಿನ್ ಪೇಜು. ನೆಕ್ಸ್ಟ್ ಇನ್ನೇನು ಡೆವಲಪ್ ಮಾಡಿರ್ತಾರೆ, ಇನ್ನು ಕೆಳಗಡೆ ಬಂದರೆ ಬೇರೆ ಬೇರೆದೆಲ್ಲ ಇದೆಯಲ್ಲ, ಈ ಆಪ್ಷನ್ಗಳು, ಈ ಐಕಾನ್ಗಳೆಲ್ಲ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ, ಆ ಥರ ತುಂಬ ಯೂಸರ್ ಸ್ಟೋರಿಗಳಿರ್ತವೆ. ಸೊ ಅದ್ರದ್ದೆಲ್ಲ ಡೆಮೋ ತೋರಿಸ್ತಾರೆ. ನಾವು ಇಷ್ಟನ್ನು ಡೆವಲಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಈ ಸ್ಪ್ರಿಂಟಲ್ಲಿ, ಅದ್ರ ಪ್ರಕಾರ ನಾವು ಇಷ್ಟು ಡೆವಲಪ್ ಮಾಡಿದ್ದೀವಿ, ಇಷ್ಟು ಡಿಫೆಕ್ಟ್ಗಳು ಬಂದಿತ್ತು, ಅದೆಲ್ಲ ಫಿಕ್ಸ್ ಮಾಡಿದ್ದೀವಿ ಅಂತ ಅವರು ಈ ಪ್ರಾಡಕ್ಟ್ ಓನರ್ಗೆ ತೋರಿಸ್ತಾರೆ. ಸೊ ಅವರು ಅದರಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಇದನ್ನ ಪ್ರೊಡಕ್ಷನ್ ಹಾಕೋದ ಇಲ್ವಾ ಬೇಡವಾ ಅಂತ ಅಂದ್ಬಿಟ್ಟು. ಅಥವಾ ಅದರಲ್ಲಿ ಈ ಡೆವಲಪ್ ಆಗಿರೋ ಪ್ರಾಡಕ್ಟಲ್ಲಿ ಅವ್ರಿಗೆ ಏನೋ ಸರಿ ಇಲ್ಲ ಅನಿಸ್ತು, ಅದನ್ನು ಚೇಂಜ್ ಮಾಡಬೇಕು ಅಂತ ಅನ್ಕೋತಾರೆ. ಆವಾಗ ಅದನ್ನೇ ಕಮ್ಯುನಿಕೇಟ್ ಮಾಡ್ತಾರೆ ಸ್ಕ್ರಮ್ ಮಾಸ್ಟರ್ಗೆ, ಇದರಲ್ಲಿ ಇಂಥ ಚೇಂಜಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸ್ಪ್ರಿಂಟಲ್ಲಿ ಆ ಚೇಂಜಸ್ನು ಇನ್ವಾಲ್ವ್ ಮಾಡಿ ಅಂತ ಅಂದ್ಬಿಟ್ಟು. ಆವಾಗ ಸ್ಕ್ರಮ್ ಮಾಸ್ಟರ್ ಏನು ಮಾಡ್ತಾರೆ, ಅದನ್ನ ಪ್ರಯಾರಿಟಿ ಆಗಿ ತೊಗೊಂಡು ನೆಕ್ಸ್ಟ್ ಸ್ಪ್ರಿಂಟಲ್ಲಿ ಅದನ್ನ ಡೆವಲಪ್ ಮಾಡೋ ಥರ ಯೂಸರ್ ಸ್ಟೋರಿನ ಡಿಸೈನ್ ಮಾಡ್ತಾರೆ. ನೆಕ್ಸ್ಟು ಸ್ಪ್ರಿಂಟ್ ರೆಟ್ರೋಸ್ಪೆಕ್ಟಿವ್ ಮೀಟಿಂಗ್ ಅಂದ್ರೇನು ಅಂತ, ಇದು ತುಂಬ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ವಾಟ್ ಈಸ್ ಸ್ಪ್ರಿಂಟ್ ರೆಟ್ರೋಸ್ಪೆಕ್ಟಿವ್ ಅಂತ. ಸ್ಪ್ರಿಂಟ್ ರೆಟ್ರೋಸ್ಪೆಕ್ಟಿವ್ ಅಂದರೆ ಇವಾಗ ಸ್ಪ್ರಿಂಟ್ ಮುಗೀತು, ಡಿಪ್ಲಾಯ್ಮೆಂಟ್ ಎಲ್ಲ ಆಯಿತು, ಎಲ್ಲ ಪ್ರೊಡಕ್ಷನ್ಗೂ ಹಾಕಾಯಿತು, ಅಥವಾ UAT ಎನ್ವಿರಾನ್ಮೆಂಟ್ ಏನಿರುತ್ತೆ ಅದಕ್ಕೆಲ್ಲ ಹಾಕಾಯಿತು. ಸೊ ಆದರೆ ಆ ಸ್ಪ್ರಿಂಟ್ ಪೀರಿಯಡಲ್ಲಿ ಅಂದರೆ 15 ದಿನದಲ್ಲಿ ಡೆವಲಪ್ ಮಾಡುವಾಗ ಅಥವಾ ಟೆಸ್ಟ್ ಮಾಡುವಾಗ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಆ ಸ್ಪ್ರಿಂಟು ಅದಕ್ಕಿಂತ ಮುಂಚಿನ ಸ್ಪ್ರಿಂಟ್ಗಿಂತ ಚೆನ್ನಾಗಿ ಕೆಲಸ ಮಾಡಿರ್ತಾರೆ ಎಲ್ಲ ವರ್ಕರ್ಸು. ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಏನಾಗಿತ್ತು ಅಥವಾ ಏನು ಚೆನ್ನಾಗಾಯಿತು, ವಾಟ್ ವೆಂಟ್ ವೆಲ್, ವಾಟ್ ಡಿಡ್ ನಾಟ್ ಗೋ ವೆಲ್ ಅಂತ ಎಲ್ಲ ಡಿಸ್ಕಷನ್ ಮಾಡಿ ಅದರಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಅಂತ, ಅದನ್ನು ಇವಾಗ ಒಂದು ಸ್ಪ್ರಿಂಟ್ಗಿಂತ ನೆಕ್ಸ್ಟ್ ಸ್ಪ್ರಿಂಟು ಬೆಟರ್ ಆಗಿರಬೇಕು, ಅದಕ್ಕೆ ಏನೇನು ಮಾಡ್ಬೋದು ಇಂಪ್ರೊವೈಸೇಷನ್ನು, ಅದನ್ನೆಲ್ಲ ಡಿಸ್ಕಸ್ ಮಾಡಿ ಅವರು ಸ್ಕ್ರಮ್ ಮಾಸ್ಟರು ಲಿಸ್ಟ್ ಮಾಡ್ಕೋತಾರೆ. ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಏನೇನು ಮಾಡ್ಬೋದು ಮುಂದೆ, ಪ್ರಾಸೆಸ್ನ ಇಂಪ್ರೂವ್ ಮಾಡೋದಕ್ಕೆ ಏನೇನು ಮಾಡ್ಬೋದು ಅಂತ ಎಲ್ಲ
ಲಿಸ್ಟ್ ಮಾಡಿಕೊಂಡು ಅದನ್ನ ನೆಕ್ಸ್ಟ್ ಸ್ಪ್ರಿಂಟಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ಸ್ಪ್ರಿಂಟ್ ರೆಟ್ರೋಸ್ಪೆಕ್ಟಿವ್. ನೆಕ್ಸ್ಟು ಬ್ಯಾಕ್ಲಾಗ್ ರಿಫೈನ್ಮೆಂಟ್ ಮೀಟಿಂಗ್ ಅಂತ. ಇದು ಸ್ಟಾರ್ಟಿಂಗಲ್ಲಿ ಸ್ಪ್ರಿಂಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇದಾಗೋದು ಮೀಟಿಂಗು. ಅಂದರೆ ಇವಾಗ ಇವತ್ತು January 11th ಅಲ್ವಾ. ಸೊ ಇವಾಗ ಮಂಡೆಯಿಂದ ಒಂದು ಸ್ಪ್ರಿಂಟ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳೋಣ. ಅಂದರೆ 14th ಜಾನ್ವರಿಯಿಂದ 15 ಡೇಸ್ಗೆ. ಅಂದರೆ ಇವಾಗ ಮಂಡೆಯಿಂದ ಈ ವಾರ ಫುಲ್ಲು, ನೆಕ್ಸ್ಟ್ ವಾರ ಫುಲ್ಲು ಮಂಡೆ 13th 24thವರೆಗೆ. 13th 24th ಒಂದು ಸ್ಪ್ರಿಂಟ್ ಪೀರಿಯಡ್ ಇದು. ಈ ಪೀರಿಯಡಲ್ಲಿ ಏನೇನು ಯಾವ್ಯಾವ ಯೂಸರ್ ಸ್ಟೋರಿಗಳು, ಇವಾಗ ಯೂಸರ್ ಸ್ಟೋರಿ 1, ಯೂಸರ್ ಸ್ಟೋರಿ 2 ಆ ಥರ ತುಂಬ ಪ್ರಯಾರಿಟಿ ವೈಸು ಈ ಸ್ಪ್ರಿಂಟಲ್ಲಿ ಅಸೈನ್ ಮಾಡ್ತಾರೆ. ಅದನ್ನ ಡೆವಲಪರ್ಸ್ ಜೊತೆ, ಟೆಸ್ಟರ್ಸ್ ಜೊತೆ, ಪ್ರಾಡಕ್ಟ್ ಓನರ್ ಜೊತೆ ಎಲ್ಲ ಅವರು ಇರ್ತಾರೆ ಈ ಮೀಟಿಂಗಲ್ಲಿ. ಏನಕ್ಕೆ ಅಂದರೆ ಅವರು ನನಗೆ ಇದು ಸದ್ಯಕ್ಕಿದು ಯೂಸರ್ ಸ್ಟೋರಿ 3 ಬೇಡ, ಅದ್ರ ಬದಲು ಯೂಸರ್ ಸ್ಟೋರಿ 7 ತೊಗೊಳ್ಳಿ ಅಥವಾ 8 ತೊಗೊಳ್ಳಿ ಅಂತ ಅವರು ಸಜೆಸ್ಟ್ ಮಾಡ್ತಾರೆ ಸ್ಕ್ರಮ್ ಮಾಸ್ಟರ್ಗೆ. ಆವಾಗ ಅವರು ಸ್ಕ್ರಮ್ ಮಾಸ್ಟರು ಪ್ರಾಡಕ್ಟ್ ಓನರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ಯೂಸರ್ ಸ್ಟೋರಿಗಳನ್ನ ಆ ಸ್ಪ್ರಿಂಟಲ್ಲಿ ಹಾಕೊತಾರೆ. ಆಮೇಲಿಂದ ಅದಕ್ಕೆ ಇದು ಸ್ಟೋರಿ ಪಾಯಿಂಟ್ ಅಂತ ಇದೆ. ಸ್ಟೋರಿ ಪಾಯಿಂಟ್ ಅಂದರೆ ಎಷ್ಟು ಟೈಮ್ ಬೇಕು ಒಂದೊಂದು ಯೂಸರ್ ಸ್ಟೋರಿಗೂ. ಇವಾಗ ಯೂಸರ್ ಸ್ಟೋರಿ 1 ಸಿಂಪಲ್ ಆಗಿತ್ತು, ಒಂದೇ ದಿನದಲ್ಲಿ ಮುಗಿಸ್ಬೋದು. ಇದು ಯೂಸರ್ ಸ್ಟೋರಿ 7 ಅನ್ನೋದು ಜಾಸ್ತಿ ಚೇಂಜಸ್ ಇದೆ, ಟೈಮ್ ಜಾಸ್ತಿ ತೊಗೊಳುತ್ತೆ. ಅದಕ್ಕೆ ಯೂಸರ್ ಸ್ಟೋರಿ ಸ್ಟೋರಿ ಪಾಯಿಂಟು ಜಾಸ್ತಿ ಇಡ್ತಾರೆ. ಅದನ್ನು ಎಷ್ಟು ರಿಸೋರ್ಸಸ್ ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಸ್ಟೋರಿ ಪಾಯಿಂಟ್ ಅಂತ ಅಸೈನ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಯೂಸರ್ ಸ್ಟೋರಿ 1ಗೆ 1 ಸ್ಟೋರಿ ಪಾಯಿಂಟು, ಯೂಸರ್ ಸ್ಟೋರಿ 7ಗೆ 4 ಸ್ಟೋರಿ ಪಾಯಿಂಟು ಅಂತ ಡಿಸೈಡ್ ಮಾಡ್ಕೊತಾರೆ. ಸ್ಟೋರಿ ಪಾಯಿಂಟ್ ಅಂದರೆ ಎಷ್ಟು ಟೈಮ್ ತಗೊಳ್ತಾರೆ ಒಂದನ್ನು ಅಂತ, ಪ್ರಾಡಕ್ಟ್ನ ಡೆವಲಪ್ ಮಾಡಿ ಟೆಸ್ಟ್ ಮಾಡಿ ಕಂಪ್ಲೀಟ್ ಮಾಡೋದಕ್ಕೆ ಅಂತ. ಒಂದೊಂದು ಕಂಪ್ನೀಲಿ ಒಂದೊಂದು ಪ್ರಾಜೆಕ್ಟ್ ಮೇಲೂ ವೇರಿ ಆಗುತ್ತೆ ಇದು ಸ್ಟೋರಿ ಪಾಯಿಂಟ್ ಅನ್ನೋದು. ಸ್ಟೋರಿ ಪಾಯಿಂಟ್ ಅಂದರೆ ಒಂದೊಂದು ಕಂಪ್ನೀಲಿ 4 hours ಅಂತ ಕನ್ಸಿಡರ್ ಮಾಡ್ತಾರೆ, ಒಂದೊಂದು ಕಡೆ 8 hours ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದು ಪ್ರಾಜೆಕ್ಟ್ ಮೇಲೂ ಚೇಂಜ್ ಆಗುತ್ತೆ. ಸೊ ಇದು ಅಜೈಲ್ ಮೆಥಡಾಲಜೀಸಲ್ಲಿ ಇದು ಸೆರೆಮನೀಸ್ ಆಯಿತು. ಅಜೈಲ್ ಮೆಥಡಾಲಜಿ ಏನಂತ ಅಂತಾರೆ ಅಂತ ಆಯಿತು. ಇವಾಗ ಸ್ಕ್ರಮ್ ಮಾಸ್ಟರು ಒಂದೊಂದು ಟರ್ಮಿನಾಲಜೀಸ್ ಯೂಸ್ ಮಾಡ್ತಾರೆ. ಸ್ಪ್ರಿಂಟು, ಪ್ರಾಡಕ್ಟ್ ಬ್ಯಾಕ್ಲಾಗು, ಸ್ಪ್ರಿಂಟ್ ಬ್ಯಾಕ್ಲಾಗು ಅಂದರೆ ಆ ಥರ ಮೀಟಿಂಗ್ಗಳಲ್ಲಿ ತುಂಬ ಯೂಸ್ ಮಾಡ್ತಾರೆ. ಅದನ್ನೆಲ್ಲ ತಿಳ್ಕೊಂಡಿರಬೇಕು. ಮತ್ತು ಇಂಟರ್ವ್ಯೂನಲ್ಲೂ ಕೇಳ್ತಾರೆ, ಇದು ಸ್ಪ್ರಿಂಟ್ ಅಂದ್ರೇನು, ಸ್ಕ್ರಮ್ ಅಂದ್ರೇನು ಅದನ್ನೆಲ್ಲ ಕೇಳ್ತಾರೆ. ಸೊ ಇವಾಗ ಆಲ್ರೆಡಿ ನಾನು ಹೇಳಿದ್ದೀನಿ ಮುಂಚೆನೇ, ಸ್ಪ್ರಿಂಟ್ ಅಂದರೆ ಡ್ಯೂರೇಷನ್ 1 to 4 weeks ಇರುತ್ತೆ. ಒಂದೊಂದು ಕಂಪ್ನೀಲಿ ಒಂದೊಂದು ಥರ ಇರುತ್ತೆ. ಯೂಶ್ವಲಿ 15 days ಇರುತ್ತೆ. ಆ ಪೀರಿಯಡಲ್ಲೇ ಏನೇನು ಡೆವಲಪ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅದನ್ನ ಡೆವಲಪ್ ಮಾಡಿ ಟೆಸ್ಟ್ ಮಾಡಿ ರಿಲೀಸ್ ಮಾಡಬೇಕು. ಸ್ಕ್ರಮ್ ಅಂದರೆ ಏನು ಅಂದರೆ ಅದೊಂದು ಅಜೈಲ್ದು ಫ್ರೇಮ್ವರ್ಕಲ್ಲಿ ಏನೇನಿರುತ್ತೆ, ರೋಲ್ಸ್ ಇರುತ್ತೆ, ಸೆರೆಮನೀಸು, ಆರ್ಟಿಫ್ಯಾಕ್ಟ್ಸ್, ಅಂದರೆ ಇವಾಗ ಡಿಸ್ಕಸ್ ಮಾಡೋದ್ನಲ್ಲ ಅದೆಲ್ಲ ಒಟ್ಟಿಗೆ ಸೇರಿ ಸ್ಕ್ರಮ್ ಅಂತ. ಅದು ಸ್ಕ್ರಮ್ ಅಂದರೆ ಏನು ಅಂದರೆ ಅಜೈಲ್ದು ಫ್ರೇಮ್ವರ್ಕು. ಅದೇ ಥರ ಇದು ಸ್ಕ್ರಮ್ ಅನ್ನೋದು ಮೋಸ್ಟ್ ಪಾಪ್ಯುಲರ್ ಫ್ರೇಮ್ವರ್ಕ್. ಅದ್ರ ಜೊತೆಗೆ ಕ್ಯಾನ್ಬಾನ್ ಅಂತಿದೆ, XP ಅಂತಿದೆ. ಸೊ ಅವೆಲ್ಲ ಒಂದೊಂದು ಫ್ರೇಮ್ವರ್ಕ್ಗಳಷ್ಟೆ. ಪ್ರಾಡಕ್ಟ್ ಬ್ಯಾಕ್ಲಾಗ್ ಅಂದ್ರೇನು, ಪೆಂಡಿಂಗ್ ಇರೋ ವರ್ಕ್. ಸೊ ಪ್ರಾಡಕ್ಟ್ ಬ್ಯಾಕ್ಲಾಗ್ ಅಂದ್ರೇನು, ಇವಾಗ IRCTC ವೆಬ್ಸೈಟ್ ತೋರಿಸ್ತೆ ಅಲ್ವಾ, ಇದರಲ್ಲಿ ಲಾಗಿನ್ ಪೇಜ್ ಡೆವಲಪ್ ಮಾಡಬೇಕು, ರಿಜಿಸ್ಟರು, ಈ ಥರ ತುಂಬ ಟ್ಯಾಬ್ಗಳನ್ನ ಅವರು ಡೆವಲಪ್ ಮಾಡಬೇಕು, ಅಂದರೆ ಫಂಕ್ಷನಾಲಿಟಿನ ಡೆವಲಪ್ ಮಾಡಬೇಕು. ಸೊ ಅದೆಲ್ಲ ಬ್ಯಾಕ್ಲಾಗ್. ಅಂದರೆ ಇವಾಗ ಇನ್ನೂ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ಕೊಳ್ಳೋಣ. ಅಂದರೆ ಆ ಪ್ರಾಜೆಕ್ಟಲ್ಲಿ ಏನೇನು ಮಾಡಬೇಕು ಎಲ್ಲದೂ ಬ್ಯಾಕ್ಲಾಗ್ ಅಂತ, ಅದನ್ನು ಪ್ರಾಡಕ್ಟ್ ಬ್ಯಾಕ್ಲಾಗ್ ಅಂತ ಕರೀತಾರೆ. ಇದು ಪ್ರಾಡಕ್ಟ್ ಬ್ಯಾಕ್ಲಾಗ್ ಅಂದರೆ ಫುಲ್ ಎಂಟೈರ್ ಪ್ರಾಡಕ್ಟ್ದು
ಪೆಂಡಿಂಗ್ ವರ್ಕ್ಗಳು. ಸ್ಪ್ರಿಂಟ್ ಬ್ಯಾಕ್ಲಾಗ್ ಅಂದರೆ ಇವಾಗ ಈ ಸ್ಪ್ರಿಂಟಲ್ಲಿ ಲಾಗಿನ್ ಪೇಜ್ನ ಡೆವಲಪ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಅದ್ರ ಪ್ರಕಾರ ಒಂದಷ್ಟು ಯೂಸರ್ ಸ್ಟೋರೀಸ್ನ ಡಿಫೈನ್ ಮಾಡಿರ್ತಾರೆ. ಆ ಯೂಸರ್ ಸ್ಟೋರಿ ಏನೇನು ಪೆಂಡಿಂಗ್ ಟಾಸ್ಕ್ ಇದೆ ಅದೇ ಸ್ಪ್ರಿಂಟ್ದು ಬ್ಯಾಕ್ಲಾಗ್. ಸೊ ಪ್ರಾಡಕ್ಟ್ ಬ್ಯಾಕ್ಲಾಗ್ ಅಂದರೆ ಜಾಸ್ತಿ ಇರುತ್ತೆ, ಸ್ಪ್ರಿಂಟ್ ಬ್ಯಾಕ್ಲಾಗ್ ಅಂದರೆ ಕಡಿಮೆ ಇರುತ್ತೆ. ಇನ್ಕ್ರಿಮೆಂಟ್ ಅಂದರೆ ಸಮ್ ಆಫ್ ಆಲ್ ಕಂಪ್ಲೀಟೆಡ್ ಬ್ಯಾಕ್ಲಾಗ್ ಐಟಮ್ಸ್ ಡ್ಯೂರಿಂಗ್ ಎ ಸ್ಪ್ರಿಂಟ್. ಸ್ಪ್ರಿಂಟಲ್ಲಿ ಯಾವುದು ಟಾಸ್ಕ್ಗಳು ಕಂಪ್ಲೀಟ್ ಆಗಿರುತ್ತೆ ಅದೇ ಇನ್ಕ್ರಿಮೆಂಟ್ ಅಂತ. ಯೂಸರ್ ಸ್ಟೋರಿ ಅಂದರೆ ಆಲ್ರೆಡಿ ಹೇಳಿದ್ದೀನಿ. ಯೂಸರ್ ಸ್ಟೋರಿ ಅಂದರೆ ರಿಕ್ವೈರ್ಮೆಂಟ್. ಇವಾಗ ಒಬ್ರಿಗೇ ಲಾಗಿನ್ ಪೇಜ್ ಫುಲ್ಲು ಡೆವಲಪ್ ಮಾಡು ಅಂತ ಕೊಡೋದಕ್ಕಾಗಲ್ಲ ಅಲ್ವಾ. ಈ ಲಾಗಿನ್ ಪೇಜ್ ಡೆವಲಪ್ಮೆಂಟ್ ಮಾಡೋದ್ರೂ ಆ ಟಾಸ್ಕ್ಗಳನ್ನ ಡಿವೈಡ್ ಮಾಡ್ತಾರೆ. ಒಬ್ಬರು ಇಷ್ಟು ಡೆವಲಪ್ ಮಾಡ್ತಾರೆ, ಇನ್ನೊಬ್ಬರು ಈ ಈ ತಮ್ನೈಲ್ಸ್ನೆಲ್ಲ ಡೆವಲಪ್ ಮಾಡ್ತಾರೆ, ಮತ್ತು ನೆಕ್ಸ್ಟು ಇದನ್ನು ಡೆವಲಪ್ ಮಾಡ್ತಾರೆ. ಆ ಥರ ಒಬ್ರೊಬ್ರಿಗೆ ಒಂದೊಂದು ಟಾಸ್ಕ್ನ ಅಸೈನ್ ಮಾಡೋದಕ್ಕೆ ಯೂಸರ್ ಸ್ಟೋರಿ ಅದನ್ನ ಚಿಕ್ಕ ಚಿಕ್ಕ ಟಾಸ್ಕ್ಗಳಾಗಿ ಡಿವೈಡ್ ಮಾಡ್ಕೋತಾರೆ. ಅದೇ ಯೂಸರ್ ಸ್ಟೋರಿ ಅಥವಾ ರಿಕ್ವೈರ್ಮೆಂಟು. ಸ್ಟೋರಿ ಪಾಯಿಂಟ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ. ಸ್ಟೋರಿ ಪಾಯಿಂಟ್ ಅಂದರೆ ಎಷ್ಟು ಟೈಮ್ ಬೇಕು ಒಂದು ಯೂಸರ್ ಸ್ಟೋರಿನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಇದು ಸ್ಟೋರಿ ಪಾಯಿಂಟ್ ಹೇಳ್ತಾರೆ. 1 ಸ್ಟೋರಿ ಪಾಯಿಂಟ್, 2 ಸ್ಟೋರಿ ಪಾಯಿಂಟ್ ಆ ಥರ ಹೇಳ್ತಾರೆ. ಅದು ಒಂದು ಪ್ರಾಜೆಕ್ಟಿಂದ ಇನ್ನೊಂದು ಪ್ರಾಜೆಕ್ಟ್ಗೂ ವೇರಿ ಆಗುತ್ತೆ. 1 ಸ್ಟೋರಿ ಪಾಯಿಂಟ್ ಅಂದರೆ 4 ಅವರ್ಸ್ ಇರುತ್ತೆ ಒಂದೊಂದು ಕಡೆ, ಅಥವಾ 1 ಡೇ ಅಂತ ಕನ್ಸಿಡರ್ ಮಾಡ್ತಾರೆ. ವೆಲಾಸಿಟಿ, ಇದು ಇಂಪಾರ್ಟೆಂಟ್ ಕ್ವೆಶನ್. ವಾಟ್ ಈಸ್ ವೆಲಾಸಿಟಿ ಅಂತ ಕೇಳ್ತಾರೆ ಇದು ಇಂಟರ್ವ್ಯೂನಲ್ಲಿ. ವೆಲಾಸಿಟಿ ಅಂದ್ರೇನು ಅಂತ ಅಂದರೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಆ್ಯಾವ್ರೇಜ್ ಆಗಿ ಎಷ್ಟು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇದೆ ನಮಗೆ, ಎಷ್ಟು ಸ್ಟೋರಿ ಪಾಯಿಂಟ್ ಕೆಲಸ ಮಾಡೋಕ್ಕಾಗ್ತಾ ಇದೆ ಒಂದು ಸ್ಪ್ರಿಂಟಲ್ಲಿ ಅಂತ. ಅಂದರೆ ವೆಲಾಸಿಟಿ, ಇವಾಗ ಯಾವುದೋ ದೀಪಾವಳಿಗೆ ಹಾಲಿಡೇ ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ ನಾರ್ತ್ ಇಂಡಿಯನ್ಸ್ ಎಲ್ಲ ತುಂಬ ರಜೆಗಳು ತಗೋತಾರೆ, ಮತ್ತು ಆವಾಗ ಜಾಸ್ತಿ ರಿಸೋರ್ಸಸ್ಗಳಿರಲ್ಲ. ಆವಾಗ ವೆಲಾಸಿಟಿನ ಕಡಿಮೆ ಇಡ್ತಾರೆ, ಅಂದರೆ ಕಡಿಮೆ ಸ್ಟೋರಿ ಪಾಯಿಂಟ್ಸ್, ಕಡಿಮೆ ಯೂಸರ್ ಸ್ಟೋರಿಗಳಿರ್ತಾರೆ. ಆವಾಗ ಡೆವಲಪರ್ಸು ಕಡಿಮೆ ಇರ್ತಾರೆ, ಟೆಸ್ಟರ್ಸು ಕಡಿಮೆ ಇರ್ತಾರೆ. ಸೊ ಡೆವಲಪ್ಮೆಂಟು ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಇಲ್ಲ ಅಂದರೆ ಇವಾಗ ಎಲ್ಲ ರಿಸೋರ್ಸಸ್ಸು ಇದ್ದಾರೆ ಅಂತ ಇದ್ದಾಗ, ಯಾರ್ದು ಪ್ಲ್ಯಾನ್ಡ್ ಲೀವ್ಸ್ಗಳು ಜಾಸ್ತಿ ಇಲ್ಲ ಅಂದಾಗ ವೆಲಾಸಿಟಿ ಯೂಶ್ವಲಿ ಆ್ಯಾವ್ರೇಜ್ ಎಷ್ಟಿರುತ್ತೆ ವೆಲಾಸಿಟಿ ಅಷ್ಟೇ ಇಟ್ಟಿರ್ತಾರೆ. ಅಂದರೆ ಅವಾಗ ಎಲ್ಲ ರಿಸೋರ್ಸಸ್ಸು ಇದ್ದಾರೆ, ಎಲ್ಲ ಡೆವಲಪರ್ಸು ಇದ್ದಾರೆ, ಎಲ್ಲ ಟೆಸ್ಟರ್ಸು ಇದ್ದಾರೆ. ನಾವು ಇಷ್ಟು ಸ್ಟೋರಿ ಪಾಯಿಂಟ್ನ ನಾವು ಈ ಸ್ಪ್ರಿಂಟಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ವೆಲಾಸಿಟಿ ಅಂದರೆ ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಅಷ್ಟೆ. ಎಪಿಕ್ ಅಂದರೆ ಗ್ರೂಪ್ ಆಫ್ ಯೂಸರ್ ಸ್ಟೋರೀಸ್. ಇವಾಗ ಯೂಸರ್ ಸ್ಟೋರಿ ಅಂತ ಹೇಳಿದೆ ನಾನು. ಇದೊಂದು ಯೂಸರ್ ಸ್ಟೋರಿ, ಇದನ್ನು ಡೆವಲಪ್ ಮಾಡೋದೊಂದು ಯೂಸರ್ ಸ್ಟೋರಿ. ಈ ಸಣ್ಣ ಟಾಸ್ಕ್ಗಳು ಮಾಡಿರ್ತಾರಲ್ಲ ಅದನ್ನೆಲ್ಲ ಕಂಬೈನ್ ಮಾಡಿ ಒಂದು ಎಪಿಕ್ ಅಂತ ಹೇಳ್ತಾರೆ. ಇದು ಬರ್ನ್ ಡೌನ್ ಚಾರ್ಟ್, ಇದು ಸ್ಕ್ರಮ್ ಮಾಸ್ಟರ್ಗೆ ಜಾಸ್ತಿ ರಿಲೇಟೆಡ್. ಬರ್ನ್ ಡೌನ್ ಚಾರ್ಟ್ ಅಂದರೆ ಇವಾಗ ಒಂದು ಸ್ಪ್ರಿಂಟಲ್ಲಿ 10 ಯೂಸರ್ ಸ್ಟೋರಿ ಇದೆ ಅಂತ ಅಂದ್ಕೊಳ್ಳೋಣ. ಆ 10 ಯೂಸರ್ ಸ್ಟೋರಿಲಿ ಎಷ್ಟು ಇದು ಕಂಪ್ಲೀಟ್ ಆಗಿದೆ, ಸ್ಟೇಟಸ್ಸು ರೆಡಿ ಟು ಡಿಪ್ಲಾಯ್ ಅಂತ ಇದ್ದರೆ ಕಂಪ್ಲೀಟ್ ಆಗಿದೆ ಅಂತ. ಅದು ಬಿಟ್ಬಿಟ್ಟು ಬೇರೆ ಇನ್ಯಾವ ಸ್ಟೇಟಸ್ ಇದ್ದರೂ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಸೊ ಅದರಲ್ಲಿ ಎಷ್ಟು ಮುಗಿಸಿದ್ದೀವಿ, ಎಷ್ಟು ಮುಗಿಸಿಲ್ಲ, ನಮ್ಮದು ಈ ಸ್ಪ್ರಿಂಟು ಯಾವ ಥರ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಈ ಬರ್ನ್ ಡೌನ್ ಚಾರ್ಟ್ ಮೂಲಕ. ನೆಕ್ಸ್ಟು ಪ್ರಾಡಕ್ಟ್ ಓನರ್ ಅಂದರೆ ಅವರು ಕಮ್ಯುನಿಕೇಟ್ ಮಾಡೋದು. ಇವಾಗ ಕ್ಲೈಂಟ್ ಜೊತೆ ಅವರು ಜಾಸ್ತಿ ಕಮ್ಯುನಿಕೇಷನ್ ಇಟ್ಕೊಂಡಿರ್ತಾರೆ, ಅವ್ರ ಜೊತೆ ಮೀಟಿಂಗ್ ಮಾಡಿರ್ತಾರೆ. ಜೊತೆಗೆ ಟೀಮ್ ಅಂದರೆ ಡೆವಲಪರ್ಸು, ಟೆಸ್ಟರ್ಸು, ಸ್ಕ್ರಮ್ ಮಾಸ್ಟರು ಅವ್ರ ಜೊತೆನೂ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ಈ ಥರ ಚೇಂಜಸ್ ಹೇಳ್ತಾ ಇದ್ದಾರೆ ಕ್ಲೈಂಟು, ಈ ಥರ ರಿಕ್ವೈರ್ಮೆಂಟ್ ಬರ್ತಾ ಇದೆ, ನಾವು ಇದಕ್ಕೆ ರೆಡಿ ಆಗಿರಬೇಕು. ಆ ಥರ ಪ್ರಾಡಕ್ಟ್ ಓನರ್ ಅಂದರೆ ಅವರು ಈ ಥರ ಕಮ್ಯುನಿಕೇಟ್ ಮಾಡೋದು, ಕ್ಲೈಂಟ್ ಜೊತೆಗೂ ಮತ್ತು ಟೀಮ್ ಜೊತೆಗೂ ಕಮ್ಯುನಿಕೇಟ್ ಮಾಡೋದು. ಸ್ಕ್ರಮ್ ಮಾಸ್ಟರ್ ಅಂದರೆ ಹೇಳಿದೆ, ಇವ್ರದ್ದು ಸ್ಕ್ರಮ್ ಮಾಸ್ಟರ್ ಅಂತ ಒಂದು ರೋಲ್ ಇದೆ ಇದರಲ್ಲಿ. ಅವ್ರದ್ದೇನು ಟಾಸ್ಕ್ ಅಂದರೆ ಬ್ರಿಡ್ಜ್, ಅಂದರೆ ಇವಾಗ ಟೆಸ್ಟರ್ಸ್ ಮತ್ತು ಡೆವಲಪರ್ಸು ಒಂದೇ ಸರಿಯಾಗಿ ಮಾತಾಡಿಕೊಂಡು ಕರೆಕ್ಟಾಗಿ ರಿಕ್ವೈರ್ಮೆಂಟ್ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರಾ, ಸ್ಟೇಟಸ್ ಎಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡ್ತಾ ಇದ್ದಾರಾ, ಸ್ಟೋರಿ ಪಾಯಿಂಟ್ ಎಲ್ಲ ಸರಿಯಾಗಿ
ಮೆನ್ಷನ್ ಮಾಡ್ತಾ ಇದ್ದಾರಾ, ಮತ್ತು ಯಾವ ಥರ ಹೋಗ್ತಾ ಇದೆ ಇದು, ಮತ್ತು ಈ ಮೀಟಿಂಗ್ಗಳೆಲ್ಲ ಕಂಡಕ್ಟ್ ಮಾಡೋದು. ಇದು ಸೆರೆಮನೀಸ್ ಅಂತ ಹೇಳಿದ್ನಲ್ಲ, ಯಾವ್ಯಾವ ಸೆರೆಮನೀಸ್ ಇದೆ ಅದು ಮೀಟಿಂಗ್ ಎಲ್ಲ, ಆಲ್ಮೋಸ್ಟ್ ಎಲ್ಲ ಸೆರೆಮನೀಸಲ್ಲೂ ಸ್ಕ್ರಮ್ ಮಾಸ್ಟರ್ ಇದ್ದೇ ಇರ್ತಾರೆ. ಆ ಮೀಟಿಂಗ್ ಎಲ್ಲ ಕಂಡಕ್ಟ್ ಮಾಡೋದು. ಒಟ್ಟು ಅವ್ರ ಕೆಲಸ ಏನು ಅಂದರೆ ಈ ಪ್ರಾಡಕ್ಟ್ ಡೆವಲಪ್ಮೆಂಟು ಅಜೈಲ್ ಮೆಥಡಾಲಜಿ ಪ್ರಕಾರ ಹೋಗಬೇಕು. ಅದೇ ಸ್ಕ್ರಮ್ ಮಾಸ್ಟರ್ದು ಕೆಲಸ. ಸೊ ಇಷ್ಟು ತಿಳ್ಕೊಂಡಿದ್ರೆ ಸಾಕು ಅಜೈಲ್ ಮೆಥಡಾಲಜಿ ಬಗ್ಗೆ. ಥ್ಯಾಂಕ್ ಯು.